ಯಾರು ಅದಿರೇನು ಮನ್ಯಾಗ? ಸುಬ್ರಹ್ಮಣ್ಯ, ಕವಿತಕ್ಕ. ಅದೇನತ್ತಮ್ಮ, ಯಾಕೆ ಅಪರೂಪಕ್ಕೆ ಬಂದಿಯಲ್ಲ? ಏನಾರ ವಿಶೇಷನ? ಏನಲ್ವಾ ಅಪ್ಪ, ಸುಮ್ಮನೆ ಬಂದೆ. ಎಲ್ಲೋಗಾನ ಸುಬ್ರಹ್ಮಣ್ಯ? ಸುಮ್ಮನೆ ಏನು ಬರಾವಲ್ಲ ನೀನು, ಏನಾರ ಕೆಲಸದ ಮೇಲೆ ಬಂದಿರ್ತಿ. ಬಾ ಕುತ್ಕ, ಬರ್ತಾನ. ಏನು ಸುಬ್ರಹ್ಮಣ್ಯ ಹತ್ರನೇ ಐತೇನು ಕೆಲಸ? ಏನಿಲ್ಲಕ್ವಾ, ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು. ಏನಿಲ್ಲ, ಒಂದು ವಾರ ಮಟ್ಟಿಗೆ ನಮ್ಗೆ ಬೇಕಾದವರೊಬ್ಬರಿಗೆ 3 ಹೊತ್ತು ಊಟ ಕಳಿಸ್ಬೇಕಾಗಿತ್ತು. ಆ ಹುಡುಗಿ ಪಾರಿನಿಂದ ಬಂದೈತಿ. ಇಲ್ಲಿ ಒಂದು ಸ್ವಲ್ಪ ಎಲ್ಲ ಸುತ್ತಮುತ್ತ ಎಲ್ಲ ನೇಚರ್ನ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಾಳ. ಮತ್ತು ಆಕೆ ಜೊತೆಗೆ ಯಾರಿಲ್ಲ, ಒಬ್ಬಾಕೆ ಬಂದಾಳ. ಕೇವಲ ಒಂದೊಂದು ಅಡ್ಡಾಡಿ ಅಭ್ಯಾಸ ಅಲ್ಲ ಅವಕ್ಕೆ, ಹಾಗಾಗಿ ಒಂದ ಬಂದೈತಿ. ಮತ್ತು ಊಟದ ವ್ಯವಸ್ಥೆ ಅದಕ್ಕೆ ಏನು ಅಡುಗೆ ಪಡಿಗೆ ಮಾಡ್ಕೊಳಕ್ಕೆ ಬರ್ತೈತೆ ಏನಿಲ್ಲ ಗೊತ್ತಲ್ವ. ಅವ್ರ ಅಪ್ಪ ಫೋನ್ ಮಾಡಿದ್ದ, ಊಟದ ವ್ಯವಸ್ಥೆ ಒಂದು ಮಾಡಿಕೊಡ್ರಿ ಅಂದ. ಹಾಗಾಗಿ ಹ್ಞೂ ಅಂತಂದ ನಾನು. ಅದಕ್ಕೆ ನಿಮ್ಮ ಮನೆ ಊಟ ಆದ್ರೆ ಚಲೋ ಆಕತಿ, ಮತ್ತು ನಿಂಗೂ ಒಂದು ಸಹಾಯ ಆಕತಿ ದುಡ್ಡಿಂದು. ಅವಕ್ಕೂ ಒಂದು 3 ಹೊತ್ತಿನ ಊಟ ಆಕತಿ. ನಿಮ್ಮ ಮನೆ ಅಡಿಗೆ ಚಲೋ ಇರ್ತೈತಲ್ಲ, ಅದಕ್ಕೆ ಅಂದು ನಿನ್ನ ಕೇಳೋಣ ಅಂತ ಬಂದ್ಯವ. ಇಲ್ಲಪ್ಪ, ಯಾರಿಗೂ ಏನು ಕಳ್ಸೋಕ್ಕಾಗೋದಿಲ್ಲ. ಆಕಿಗೆ ಆರಾಮಿಲ್ಲ, ಆಕಿ ರೆಸ್ಟ್ ಮಾಡ್ತಾಳ, ಕಳ್ಸೋಕ್ಕಾಗೋದಿಲ್ಲ. ಬೇರೆ ಯಾರನ್ನಾರು ನೋಡ್ಕೆ ನೀನು. ಇರಲಿ ಬಿಡ್ರಿ ಅತ್ತಿಯವ್ರ, 3 ಹೊತ್ತು ಊಟ ಅಲ್ಲ, ಏನು ಒಬ್ಬಕ್ಕಿದ ಸೈ. ನಾವು ಮಾಡೋ ಅಡುಗೆಗೆ 2 ಚಪಾತಿ ಜಾಸ್ತಿ ಮಾಡಿದ್ರೆ ಆತ. ಇರಲಿ ಬಿಡ್ರಿ, ನೋಡೋಣ ಕಳ್ಸಿದ್ರೆ ಆತ. ನನಗೇನು ಅಷ್ಟೇನು ತ್ರಾಸ ಆಗಂಗಿಲ್ಲ. ನೋಡು ಕವಿತಾ, ಹೇಳಿದ್ ಕೇಳ್ಬೇಕು. ಬೇಡ ಅಂದ್ರೆ ಬೇಡ, ಮರೇ ಬೇಡ ಅಷ್ಟೇ. ನೀನು ಸುಮ್ಮನೆ ರೆಸ್ಟ್ ಮಾಡು ಅಷ್ಟೇ. ನಾ ಮನೆ ಕೆಲಸನ ಇನ್ಮ್ಯಾಗಿಂದ ಮನೆ ಕೆಲಸಕ್ಕೆ ಆಳ ಇಟ್ಕೋಬೇಕಂತ ನಾ ಅನ್ಕೊಳಕತ್ತೀನಿ. ನೀನು ಅಂತದ್ರಾಗ ಕೆಲಸ ಮಾಡ್ತೀಯ, ಬೇಡವಾ? ಬೇಡ. ಅಯ್ಯಪ್ಪ ಬೇಡ್ರಿ, ಯಾವ ಕೆಲಸದವ್ರು ಆಳು ಬೇಡ, ಏನು ಬೇಡ. ನಮ್ಮ ಮನ್ಯಾಗಿನ ಕೆಲಸನ ನಾ ಮಾಡ್ಕೊಂಡು ಹೋಗ್ತೀನಿ. ಮತ್ತು ಒಂದು ಊಟ ಸೈ ತಗೊಂಡೋಗಿ ಕೊಟ್ರ ತರ್. ನೀವು ಯಾಕೆ ಬೇಜಾರು ಮಾಡ್ಕೊಂತೀರಿ? ನಿಮಗೂ ವಾಕಿಂಗ್ ಆಕತಿ, ಹಂಗೆ ನೀವರ ಹೋಗಿ ಕೊಟ್ಟು ಬರುವಂತ್ರಿ. ನೀ ಯಾಕೆ ಹಠ ಮಾಡ್ತೀನ? ಸುಮ್ಮನೆ ಕಳ್ಸಿದ್ರೆ ಬರ್ತಿತ್ತಾಗ ಬೇಡ ಅಂಥೇಳಿ. ಭಾರಿ ಹಠ ಮಾಡ್ತೀವ ನೀನು. ನೋಡಿ ಏನು ಮಾಡ್ತೀನ. ಮತ್ತು ನಾನಂತ ತಗೊಂಡು ಹೋಗಲ್ಲ, ಮರೇ ನನ್ನ ಕೈಯನ್ನು ತಗೊಂಡು ಹೋಗೋಕ್ಕಾಗೋದಿಲ್ಲ. ಅಷ್ಟು ದೂರ ಯಾರು ನಡೀತಾರೆ ಇವ? ಅವನ ಬಂದು ತಗೊಂಡು ಹೋಗೋಣ, ಅಡುಗೆ ಮಾಡಿಟ್ಟಿರ್ತಿ ಬಾಕ್ಸ್ಗೆ ಹಾಕಿಡ, ಅವನ ಬಂದು ತಗೊಂಡು ಹೋಗಿ. ಅಲ್ಲೆಲ್ಲ ಬಡ್ಕೋ, ನೀನೇ ಬಂದು ತಗೊಂಡು ಹೋಗು, ಅಕ್ಕಿ ಊಟ ಕಟ್ಟಿರ್ತಾಳ. ಬೇಚಿಗವ್ವ, ನಾನು ಇರಂಗಿಲ್ಲ 15 ದಿವ್ಸ ಊರಾಗ. ನೀವೇ ಯಾರು ಕೊಟ್ಟು ಬರ್ರಿವ. ಇಲ್ಲ ಸುಬ್ಬೆ ಇರ್ತಾನಲ್ಲ, ಅವನ ಕೈಯಾಗಾರ ಕಳಿಸು, ಇಲ್ಲ ಅಣ್ಣನ ಕೈಯಾಗಾರ ಕಳಿಸು. ನಾ ಇರೋದಿಲ್ಲ ಊರಾಗ. ಅದಕ್ಕೆ ನಿಮ್ಮ ಮನೆಗೆ ಊಟಕ್ಕೆ ವಾಪಸ್ಸಿ ಹೋಗೋಣ ಅಂಥೇಳಿ ಬಂದೆ ನಾನು. ಕೇಳ್ಕೊಂಡು ಹೋದ್ರಾತು ಅಂದು. ಬದ್ಧ ಮಾಸ ಎಲ್ಲ ವ್ಯವಸ್ಥೆ ಮಾಡ್ಕೊಂಡೇ ಬಂದಿದ್ದಿ. ಇಲ್ಲಿ ಬಂದು ನಮಗೆ ಮಾಡಿಕೊಡ್ಬೇಕು, ಹಂಗೆ ಹಿಂಗೆ ಅಂತ ಕತೆ ಹೇಳ್ತೀಯ. ನೀ ಎಲ್ಲ ರೆಡಿಯಾಗೇ ಬಂದಿದ್ದಿ ಅದಲ್ಲ? ಮುಳಂತಂದು, ಹಳೆ ಮುಳಂತಂದು. ಆಕೆಗೆ ಮೊದಲು ಆರಾಮಿಲ್ಲ. ನಾವು ಕೆಲಸ ಹೇಳೋಕೆ ಹಿಂದೆ ಮುಂದೆ ನೋಡ್ತೀವಿ. ಅಂಥದ್ರಾಗ ನೀನು ಒಂದಿಷ್ಟು ರಾಶಿ ಕೆಲಸ ಹೇಳ್ತೀವಿ ಆಕೆಗೆ. ಇದೊಂದು ಬೇರೆ ಮ್ಯಾಲೆ ನನಗೆ. ಹೋಗ್ಲಿ ಬಿಡ್ರಿ, ಹೋಗ್ಲಿ ಬಿಡ್ರಿ ಅತ್ತೆಯವ್ರ, ಹೋಗ್ಲಿ ಬಿಡ್ರಿ. ಮಾಡಿ ಕಳಿಸಿದ್ರೆ ಆತ. ನೀವು ಹೋಗ್ತಮ್ಮ ಆತು, ಕಳಿಸ್ತೇವಂತ. ಈ ಮನ್ಯಾಗ ನನ್ನ ಮಾತು ನಡೆಯಂಗಿಲ್ಲ ಅಂತ ನಂಗೆ ಗೊತ್ತೇ ಇಲ್ಲ ಮೊದಲು. ನಾ ಎಷ್ಟು ಹೇಳಿದ್ರು ನನ್ನ ಮಾತು ನಡೆಯಂಗಿಲ್ಲ. ಆದರೂ ಮತ್ತೆ ಹೇಳದ. ಏನಾರ ಮಾಡ್ಕೇಳ್ರಿ ನೀವು, ನಾ ಹೋಗ. ಸಿಗವ್ವ, ಹಂಗೆ ಸುಬ್ಬ್ಯಾನ ಕಳಿಸ್ಬೇ ಹೊರಗೆ. ಅವನೊಂಚೂರು ನೋಡಿ ಹೇಳಿ ಅಲ್ಲಿ ಮನೆದು ಬೀಗದ ಕೈ ಎಲ್ಲ ಕೊಟ್ಟು ಹೋಗ್ಕನಿ. ಆಗ ಬಾಡೆ ಹೋಗು, ಬೀಗದ ಕೈ ಯಾರ ಕೊಡು, ಏನಾರು ಕೊಡು, ಕಳಿಸ್ತಾನೆ ನೋಡು. ಕುತ್ಕೊಳ್ಳ ತಮ್ಮ. ಮತ್ತೆ ತಮ್ಮ ಮದುವೆಗಿದ್ವಿ ಏನಾರ ಸುದ್ದಿ? ನೀವು ಫಸ್ಟ್ ಸುಬ್ರಹ್ಮಣ್ಯನ ಮಾಡಿರಿ, ಆಮೇಲೆ ನಮ್ಮದು ನೋಡಿದ್ರತ್ತ. ಎಲ್ಲ ಒಂದೇ ಸರಿ ಅಂದ್ರೆ ಕೆಲಸ ಅವಜ್ಜಕತ್ತಲ್ಲ ಬೇ. ಅದಕ್ಕೆ ಫಸ್ಟ್ ಸುಬ್ರಹ್ಮಣ್ಯಂದಾಗಲಿ ತಗೋ, ಆಮೇಲೆ ನಾವು ಮಾಡ್ಕೊಂತೇವೆ. ನಮ್ಮ ಅತ್ತೆಯವರು ಮತ್ತು ಹುಡುಕಾಕತ್ತಾರಪ್ಪ ಸುಬ್ರಹ್ಮಣ್ಯಂಗ. ಆದರೆ ಎಲ್ಲೂ ಹೆಣ್ಣು ಆಗುವಲ್ವ. ನಿಂಗೆಲ್ಲಾರು ಗೊತ್ತಿದ್ರೆ ಹೇಳು. ಆತು ತಗೋಕೈತಕ್ಕ, ಹಂಗೇನಾರ ಗೊತ್ತಾದ್ರೆ ಹೇಳ್ತಾನಂತ. ನಮ್ಮ ಅವ್ವಾಗ ಅಪ್ಪಾಗೆಲ್ಲ ಹೇಳಿಟ್ಟಿರ್ತೀನಿ. ಹಂಗೇನಾರ ಸಿಕ್ಕರೆ ಹೇಳ್ತಾರೆ ಅವರು. ಎಲ್ಲ ಬದ್ಮಾಸ್ ಬಾಡ್ಯ ಸುಬ್ಯ. ಇಲ್ಲಿ ಮಕ್ಕಂಡು ಏನಿದೆ ಅಲ್ಲಿ ನಿಮ್ಮ ಅತ್ತಿಗೆ ಅಮ್ಮ ಕರೆಯಕತ್ತಾಳ ನೋಡು. ಮಮ್ಮಿ, ನಾನೀಗ ಡೀಪಾಗಿ ರೆಸ್ಟ್ ಮಾಡಕತ್ತೇನೆ. ನೀನು ನನ್ನ ಕರಿಬಿಡ, ನಾ ಎಲ್ಲಿಗೂ ಬರೋವಲ್ಲ. ನೀ ಬಾಡ್ಯ, ಮತ್ತು ನಮ್ಮ ಗದ್ದಿಗೆ ಹೋಗೋದಾರ್ಯಾಗ ರೆಸಾರ್ಟ್ ಐತಲ್ಲ, ಆ ರೆಸಾರ್ಟಿನ ಹುಡುಗದಾನಲ್ಲ. ಯಾವ್ದು ಹೇಳಕತ್ತಿ ಮಮ್ಮಿ ನೀನು? ಗೆಸ್ಟ್ ಹೌಸ್ ಅದಲ್ಲಿ ಹೇಳಕತ್ತಾರದು. ನೋಡು, ಅದ ಗೆಸ್ಟ್ ಹೌಸ್. ಕಾಯಕ್ಕೊಬ್ಬ ಹುಡುಗದಾನಲ್ಲ. ಯವ್ವಾ, ಆ ಹುಡುಗನ ಬಗ್ಗೆ ಮಾತ್ರ ಹೇಳ್ಬಿಡ. ಭಾಳ ಬೋರಿಂಗ್ ಅದಾನವ. ಎಷ್ಟು ಬೋರಿಂಗ್ ಅದಾನ ಅಂದ್ರೆ ದರಿದ್ರ 7 ದರಿದ್ರ ಅದಾನ. ಅವನ ಕೈಲಿಂದ ಏನೇನು ಕೆಲಸ ಆಗಂಗಿಲ್ಲ. ಭಾಳ ದರಿದ್ರ ಅದಾನ. ಅವನ ಜೊತೆ ಓಡಾಡಿದ್ರೆ ನಮಗೂ ದರಿದ್ರ ಮೆಟ್ಕೊಂತೈತಿ. ಅಲ್ಲ ಸುಬ್ಯ, ಅಲ್ಲಿ ಅದ ನಾ ಹೇಳಕತ್ತೇನಲ್ಲ, ಅದ ಹುಡುಗನ ಸುದ್ದಿನ ಹೇಳಕತ್ತೇನಿ, ಕೇಳ್ಕೆ ಒಂದ್ಸರಿ. ಆ ಭಾಡ್ಯಾನ ಬೇ ಏನೇನೇನು ಉಪಯೋಗ ಇಲ್ಲವ. 7 ದರಿದ್ರ, ಕೆಟ್ಟ ದರಿದ್ರ. 1 ರೂಪಾಯಿ ಖರ್ಚು ಮಾಡಂಗಿಲ್ಲವ. ಎಲ್ಲ ನಮ್ದಾಗ ತಿಂತೇಗೆ ಹೋಗ್ಕಾನವ. ಭಾರಿ ಅದಾನವ. ಗೆಸ್ಟ್ ಹೌಸ್ ಕಾಯಕ್ಕೆ ಇಟ್ಟಿರೋದು ಸರಿಯಾಗಿತ್ತು ಅವನ್ನ.
ಬಂದದ್ರಾಗ ತಿಂದು ಅಭ್ಯಾಸ ಅವಂಗೆ ನಮ್ಮ ಜೊತೆ ಬಂದ್ರು ಹಂಗೆ ಮಾಡ್ತಾನೆ. ಅದಕ್ಕೆ ನಾವು ಸಂಗಡ ಹೋಗೋದೇ ಬಿಟ್ಟ ನೋಡು. ಆ ಬಡೆ ಹಂಗಾರ ಇರೋಲ್ಲಕ್ಕ ಅದ್ರ ಬಿಡಕ್ ಅವನ ಬಗ್ಗೆ ಬಿಡು. ಅದ ಅವಂದ ಸುದ್ದಿ ಹೇಳಾಕತ್ತಿದ್ದೆ ನೋಡು. ಏನಂದ್ರ ಅಲ್ಲಿ ಹೊರಗ ಮತ್ತು ಅವ್ನ ಸುದ್ದಿ ತೆಗೆದ್ಲಿಕ್ಕಿ ಮಮ್ಮಿ ಅವ್ನ ಸುದ್ದಿ ಬಿಡು. ಬುಸುಡಿಕೆ ಅವ ಭಾರಿ ಅದನವ, ಬುಸುಡಿಕೆ ಸರಿ ಇಲ್ಲ ಅವ. ಮುಚ್ಚಲೆ ಬಾಯ್ನ ಕೆಳಗಿರೋ ತುಂಬ ಹೊಡೆದ್ಬಿಟ್ಟೇನೆ ಈಗ. ಅದ ಬುಸುಡಿಕೆ ದರಿದ್ರ ಹೊರಗೆ ಬಂದು ಕುಂತಾನ, ನಿಮ್ಮ ಅತ್ತಿಗೆ ಮನ ಹತ್ರ ಮಾತಾಡಕತ್ತಾನ. ಹೋಗಿ ಎದ್ದು ಅಯ್ಯಯ್ಯಯ್ಯ ಬಂದ ಬಿಟ್ಟಾನ ನಾವ ಒಳಗೆ ಬಂದ್ಬಿಟ್ನ. ಆತು ನಮ್ಮ ಮನೆಗೂ ದರಿದ್ರು ಕಷ್ಟ ಆತಿನ. ಇದಕ್ಕೆ ಬಂದ ನಾವು ಬುಸುಡಿಕೆ ನಮ್ಮ ಮನೆಗೆ. ಅಲ್ಲಿ ಹೋಗಿ ಕೇಳಿ ಹೋಗು. ನಂಗೆ ಗೊತ್ತಿಲ್ಲ, ನಾನು ಬೇರೆ ಕೆಲಸದಾಗ ಬಿಜಿ ಅದನಿ. ನೀವು ಹೋಗಿ ಕೇಳ್ಕೆ ಹೋಗು. ನಾನು ರೂಮ್ಗೆ ಹೋಗ್ಬೇಕು ಅರ್ಜೆಂಟ್. ನಂಗೆ ಇಲ್ಲೆಲ್ಲ ಮಾತಾಡಕ್ಕೆ ಬಿಡ್ಸೋತಿಲ್ಲ. ನಾ ಹೋಗ್ಕಲಿ. ಯವ್ವ ನಿನ್ನ ಸತ್ರ ನಿನ್ನ ರೂಮ್ನಾಗ ಹೋಗಿಬೇಕು ನೋಡ್ಬೇ. ಯಾವಾಗ ರೂಮ್ ಅಂತಿರ್ತಿ. ರೂಮಾಗ ಅದೇನು ಇಟ್ಟಿ ನೀನು. ನಾನು ಒಂದ್ಸರಿ ಬಂದು ನಿನ್ನ ರೂಮ್ ಎಲ್ಲ ಚೆಕ್ ಮಾಡ್ಬೇಕಾಗೈತಿ ನೋಡೋಣ. ಮುಳ ಹಾಯ್ ಮುಳ, ಫಸ್ಟ್ ತಿಂದು ಬಾಯಿ ಹೇತ್ ಮುಕ್ಕಳಿ ಎರಡು ತೊಳಕ ಹೋಗು. ಆಮೇಲೆ ನನ್ನ ರೂಮ್ ಬಂದು ಕ್ಲೀನ್ ಮಾಡೋಂತಿ. ಏನು ಚೊಕ್ಕ ಮಾಡ್ತಾನ ಹೋಗ. ಯವ್ವ ಎಷ್ಟು ಚಂದ ಮಾತಾಡ್ತೀವಿ. ನೀವು ಮಾತಾಡೋದಂದ್ರೆ ನಂಗೆ ಭಾರಿ ಖುಷಿ ಆಗತ್ತೆ ನೋಡಿ. ಮಮ್ಮಿ ಅಂದ್ರೆ ಮಮ್ಮಿ ನೀನು, ನನ್ನ ಮಮ್ಮಿನ. ಆ ಬೌಸಡಿಕೆ ನಿನಗ ಕಾಯಕತ್ತಾನ, ಹೋಗ್ಲೇ. ಆತಾತೇವ ಆತ ಹೊಕ್ಕನೆ ಹೊಂಟೆ. ಏನಪ್ಪ ಬೌಸಡಿಕೆ ಬಳಸಕ್ಕೆ ಬಂದಿಲ್ಲ. ಯಾವ ಕೆಲಸದ ಮೇಲೆ ಬಂದಿದ್ದೀವಿ ಮರೆಯ ನಮ್ಮನೆಗೆ ನೀನು. ಭಾರಿ ಅಪರೂಪ ಬಿಟ್ಬಿಡ್ಪ ಈಗ. ಛೇ ಅಪರೂಪ ಅಂತೇನಲ್ಲ. ಮತ್ತು ಕೆಲಸದ ಮೇಲೆ ಬಂದಿದ್ನ್ಯಾ. ಕವಿತಕ್ಕನ ಹತ್ರ ಎಲ್ಲ ಮಾತಾಡೀನಿ. ನಮ್ಮ ಗೆಸ್ಟ್ ಹೌಸ್ಗೆ ಒಂದು ಫಾರಿನಿಂದ ಒಂದು ಹುಡುಗಿ ಬರ್ತೈತೆ ಮರೆಯ. ಒಂದು ವಾರ ಇರ್ತೈತಿ. ಅದಕ್ಕೆ ಊಟ ಗೀಟ ಎಲ್ಲ ನಿಮ್ಮನಿಂದನೇ ಸಪ್ಲೈ ಆಗ್ಬೇಕು. ಮತ್ತು ನಿಮ್ಮ ಮನೆ ಅವ್ವ ತಗೊಂಡು ಹೋಗಲ್ಲ ಅಂದ್ಲು. ಮತ್ತು ಅತಿಗೆಮ್ಗೂ ಏನೋ ಹುಷಾರಿಲ್ಲ ಅಂತ. ಮತ್ತು ಊಟ ಎಲ್ಲ ನೀನೇ ತಗೊಂಡು ಹೋಗ್ಬೇಕು ನೋಡು. ಮತ್ತು ಸಂಜೆ ಕಡೆಗೆ ಎಲ್ಲ ಬಾಗಿಲು ಹಾಕ್ಕೊಂಡು ಬಾರಪ್ಪ ಮರೆಯ. ಬಾಗಿಲದ್ದು ಬೀಗ ಗೀಗ ಎಲ್ಲ ಇಲ್ಲೇ ಇಟ್ಟನಿ ಪೂರ್ತಿ. ಸೆಟ್ರಸ್ ಎಳೆದು ದಿನ ಸಂಜೆ ಮುಂದೆ ನೀರು ಏರಿಸಿ ಲೈಟ್ ಹಾಕಿ ಬಾ ಏನು. ಹಾಂ ಏನಂದು ನಿಮ್ಮ ರೆಸಾರ್ಟಿಗೆ ಹುಡುಗಿ ಬಂದು ಉಳಿತಾಳೆ ಅಲ್ಲೇ. ಮತ್ತೆ ರಾತ್ರಿ ಎಲ್ಲ ಹೋಗ್ಬೇಕೆ ಇರ್ತಾಳೆ ತಗೋ. ಅಕ್ಕಿಗೆ ಎಲ್ಲ ಪಾರೇನ್ಯಾರವ್ರು ಒಬ್ಬೊಬ್ರು ಇದ್ದ ಅಭ್ಯಾಸ ಇತ್ತು ತಗೋರಿಗೆ ಇರ್ತಾರ. ನೀನೇನು ತಲೆ ಕೆಡ್ಸ್ಕೊಬಿಡು ಅದ್ರ ಬಗ್ಗೆ. ಊಟ ಕೊಡೋದು, ಲೈಟ್ ಹಾಕೋದು, ಎಲ್ಲ ಕ್ಲೋಸ್ ಮಾಡ್ಕೊಂಡು ಬೀಗ ಹಾಕ್ಕೊಂಡು ಬರೋದು. ಮತ್ತು ದಿನ ಟ್ಯಾಂಕಿಗೆ ನೀರು ಒಂದು ಏರ್ಸೋದು. ಬೆಳಿಗ್ಗೆ ಹಾಲು ಬರ್ತೈತಿ, ಪ್ಯಾಕೆಟ್ ತೊಗೊಂಡು ಹೋಗಿ ಕೊಟ್ರೆ ಅಕ್ಕಿ ಬಿಸಿ ಮಾಡ್ಕೊಂತಾಳೆ ಅಷ್ಟ. ಮತ್ತೇನೂ ಇಲ್ಲ. ಮತ್ತೆಲ್ಲರ ಅಕ್ಕಿ ಓಡಾಡ್ಬೇಕಂದ್ರೆ ಓಡಾಡ್ಸ್ಕೊಂಬ ಅಷ್ಟ. ಮತ್ತೇನೇನಿಲ್ಲ ನೋಡು. ಹೌದಪ್ಪ ಇದಿಷ್ಟು ಕೆಲಸ ಮಾಡೋಕೆ ಏನು ಸಂಬಳ ಏನು ಕೊಡ್ತಿ? ಬರೀ ಪುಕ್ಷಟ್ ಎಲ್ಲ ಕೆಲಸ ಮಾಡೋವಲ್ಲ ನಾನು. ಕೊಡ್ದಂತ ತಗೊಳ್ಳೋ ಮರೆಯ. ನಾನು 15 ದಿನ ಊರಾಗಿರಂಗಿಲ್ಲ. ನಾನು ಸಂಬಳ ನಿನಗೆ ಕೊಡ್ತಾನಂತ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೈತಿ? ಆತು ಅಂತೂ ಲಡ್ಡು ಬಂದು ಬಾಯಿಗೆ ಬಿದ್ದಂಗೆ ಆತು ನಮ್ಗೆ. ಓಕೆ ತಗೋ. ಅದ್ಯಾವ ದೊಡ್ಡ ಮಹಾ ಕೆಲಸ. ನಿನ್ನ ಕೆಲಸ ನನ್ನ ಕೆಲಸ ಅನ್ಕೊಂಡು ಮಾಡ್ತಾನೆ. ಅಡುಗೆ ಮಾಡೋಕೆ ನಮ್ಮ ಅತ್ತಿಗೆ ಮತ್ತಲ್ಲ ರುಚಿ ಮಾಡ್ಕೊಡ್ತಾಳೆ. ನಾ ತೊಗೊಂಡು ಹೋಗಿ ಕೊಟ್ಟು ಬರ್ತಿತ್ತು. ಆಕೆಗೆ ಏನು ತೊಂದರೆ ಆಗ್ಲಾರ್ದಂಗೆ ನಾನು ನೋಡ್ಕೊಂತ ತಗೊಳಪ್ಪ. ಅಲ್ಲಿ ಮರಿಯ ಬೇರೆಯವರಿಂದ ಯಾರಿಂದನೂ ತೊಂದರೆ ಆಗಂಗಿಲ್ಲ ಅಂತ ನನಗೂ ಗೊತ್ತೈತಿ. ನೀನೇನು ಆಕೆಗೆ ತೊಂದರೆ ಮಾಡಬೇಡ ಅಂತ ನಿನ್ನ ಕಾವಲಿಗೆ ಇಟ್ಟು ಹೊಂಟಾನಿ. ಸ್ವಲ್ಪ ಚಲೋ ತಂದು ನೋಡ್ಕೆ. ಇಲ್ಲ ಬೋಸಡಿಕೆ ಭಾರಿ ಇದು ಬಿಡಲಿ ನೀನು. ಒಂದ ತಟ್ಟಾಗ ಊಟ ಮಾಡ್ತಿದ್ದಿ, ಹಿಂದೆ ಬೆನ್ನಿಗೆ ಚೂರು ಇಟ್ಟ ಹೋಗ್ತಿದ್ದಿ. ನನ್ನಿಂದ ತೊಂದರೆ ಆಕತ್ತ ಆಕಿಗೆ. ಹಂಗಾರೆ ನನ್ನ ಹತ್ರ ಯಾಕಲೆ ಹೇಳಕ್ಕೆ ಬಂದಿದ್ದಿ? ಹಡ್ಸಿ ಮಗನ ಹೋಗಿ ಯಾರಿಗಾರ ಬೇರೆಯವ್ರಿಗೆ ಹೇಳಿ ಹೋಗು. ನಾವು ಹೋಗಂಗಿಲ್ಲ ಹಂಗಾರೆ ಮತ್ತೆ. ಸುಮ್ಮನೆ ಹೇಳಿದ್ನ್ಯಾ. ನಿನಗಿಂತ ಯಾರು ಚಲೋ ನೋಡ್ಕೊಂತಾರ. ಮತ್ತು ನೋಡ್ಕ್ಯಂಗ ನಾನು 15 ದಿವ್ಸ ಬಿಟ್ಟು ಬರ್ತೀನಿ. ಸ್ವಾಮಿ ಎಲ್ಲ ಇಲ್ಲೇ ಕವಿತಕ್ಕನ ಕೈ ಕೊಟ್ಟಾನಿ ಏನ. ಬರಲಿ ನಾನು ಹಂಗಾರ. ಆತಪ್ಪ ಸರಿ. ಏನೋ ಹೆಣ್ಮಕ್ಳನ್ನ ಹೊರ ಭಾಗ್ಯ ಕೊಟ್ಟಿದ್ದಿ. ನೋಡೋಣ ಏನೇನಕತ್ತೆ ಏನು. ಹೊರನ್ ಪಾರಿನ ಹುಡುಗಿನ. ಅದಕ್ಕೆ ನಾಳಿಂದ ಅಡುಗೆ ಮಾಡಕ್ಕೆ ರೆಡಿ ಮಾಡಿ. ನೀನು ರೆಡಿ ಮಾಡಿ. ಅಲ್ಲ ಸುದ್ದ ಭಾರಿ ಖುಷಿಯಿಂದದಿ. ಏನಾರ ಒಳೊಳಗೆ ಏನಾರ ಐತೇನ ವಿಶೇಷ ಏನಾರ? ಆ ಪಾರನ್ ಹುಡುಗಿರನ್ ಬೇ. ನೀನೇನು ನಮ್ಮೂರು ಮುದುಕಿಯರು ಕೂದಲಾದಂಗೆ ಆಗಿರ್ತಾವೆ ಬೆಳ್ಳಗೆ. ಅವ್ರನ್ನ ಯಾರು ಮನಸ್ಸು ಮಾಡ್ತಾರೆ ಬಿಡವಾ. ಹೋಗ್ಲಿ ಬೇರೆ ಎಲ್ಲರೂ ಹುಡ್ಕೋಣಂತ. ನಡಿ ಅಡುಗೆ ಮಾಡೋ ವ್ಯವಸ್ಥೆ ಮಾಡ್ಕೆ. ನಡಿ ನಿನಗೇನು ಹೆಲ್ಪ್ ಬೇಕು ನಾವು ಮಾಡ್ಕೊಡ್ತೀವಿ. ಆತ ಇನ್ನು ನೀನು ಮನೆಯಾಗ ಹೆಲ್ಪ್ ಮಾಡೋದು ಅಡುಗೆ ಮಾಡೋದು ಬಿಡು. ಹೊರಗೆ ಒಂದು ಹೋಟ್ಲ್ ಓಪನ್ ಮಾಡೋದು ವ್ಯವಸ್ಥೆ ಮಾಡ್ಕೆ. ನಾನು ಸಹಾಯ ಮಾಡ್ತೀನಿ ಏನು ಆತ. ಅದೇಮ್ಮ ಹಂಗೆ ಮಾಡಂತಾಗ. ಆತು ನಾನು ಇವತ್ತರ ನಾಳೆ ಹೋಗಿ ಒಂಥರ ಜಾಗ ನೋಡಿ ಹೋಟ್ಲಿಗೆ ಹಾಕೋಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಹಾಕೇ ಬಿಡೋಣಂತ. ತಡ ಮಾಡೋದು ಬೇಡ. ಸರಿ ಆತು ಹಂಗಾರ. ಮತ್ತು ಮರಿಬೇಡ ನೋಡು. ಪಾಪ ನಮ್ಮ ಅತ್ತಿಗೆಮ್ಮ ದೇವ್ರಂತಕ್ಕಿ ನೋಡು. ನಾನು ಕೆಲಸ ಮಾಡಲಿ ಅಂಥೇಳಿ ಪಾಪ ಆಕೆನೂ ನನ್ನ ಜೊತೆಗೆ ಸಹಾಯ ಮಾಡ್ತಾಳೆ. ಆಗಲಿ ಏನೋ ಒಂದು ಒಳ್ಳೆ ದಾರಿಗೆ ಹತ್ತಿಗಳಂತ.
ಪಾರಿನ ಹುಡುಗಿ ಹೆಂಗಿರ್ತಾಳು ಏನು ಕತಿನೋ ದೆಟ್ಟಕ್ಕೆ ಕುದುರೆ ಹತ್ತಿ ಪ್ಯಾಟೆ ಹೋಗಮ್ಮ ನಮ್ದು ಬಿಟ್ರೆ ಕತೆ ಮುಗ್ದ ಹೋತು ನೋಡೋಣ ಬರ್ಲಿ ಹೆಂಗದಾಳ